ಅಣ್ಣ ಗಾಡಿ ಪಂಚರ್ ಆಗಿದೆ. ಗಾಡಿ ಪಂಚರ್ ಆಗಿತ್ತು ನಮ್ಮ ವಿನೋದ್ ಸರ್ದು. ಬಟ್ ತೊಳ್ಕೊಂಬಂದ ನಾನು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗೈಸ್, ಇವಾಗ ತಾನೇ ಎದ್ದಿದ ತಕ್ಷಣ ಇವಾಗ ನಮ್ಮಪ್ಪ ಹೋಟ್ಲಿಂದ ನೀರು ಕ್ಯಾನು ಬಿಂದಿಗೆ ಎತ್ಕೊಂಬಂದು ಇಟ್ಟಿದ್ದಾರೆ ಒಂದೆರಡು. ಇವಾಗ ನೀರು ಅದನ್ನ ಎತ್ಕೊಂಡು ನೀರು ತುಂಬಿಸ್ಬಿಟ್ಟು ಇವಾಗ ಎತ್ಕೊಂಡೋಗಿ ಹೋಟ್ಲಲ್ಲಿ ಕೊಡಬೇಕು. ಎದ್ದಿದ ತಕ್ಷಣ ಏನೋ ಒಂದಿರುತ್ತೆ. ಮಂಗನೆ, ನಿಮ್ಮ ಅಪ್ಪನ ಕಾಸು ಕೊಡ್ತಾರೆ, ತೆಂಗಿನಕಾಯಿ ತಕೋ ಬಂಗೆ. ಅಲ್ಲಮ್ಮ, ನಾನು ಇವಾಗ ತಾನೇ ಎದ್ದಿದ್ದೀನಿ. ನೀರು ಕ್ಯಾನ್ ಬೇರೆ ಇಕ್ಬೇಕು, ಬಿಂದಿಗೆ ಎತ್ಕೊಂಡು ಹೋಗಿ ಹೋಟ್ಲಾಗಿ ಇಕ್ಬೇಕು. ಹಂಗೆ ಎಷ್ಟೊತ್ತು? 10 ನಿಮಿಷ ಇಟ್ಬಿಟ್ಟು ಹಂಗೆ 10 ನಿಮಿಷ ನೀರು ಕಾಯ್ಲಾಕಾಯ್ತು. ಸರಿ, ಓಕೆ ಡನ್. ಓಕೆ ಡನ್ 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 ಡನ್. ಸರಿ ಆಯ್ತು, ಬಾಯ್. ಸ್ಕೂಟಿ ಗಾಡಿ ಬೇಕು. ಯಾವ್ದು ಗೊತ್ತಿಲ್ಲ, ಎತ್ಕೊ ಬಂದೆ. ಇದೆ ನೋಡಿದು ಯಾವ್ದು? ಇದು ಓಕೆ ಹೋಗಿ. ಏನು ಏನು ಇಸ್ಕೊಬ್ರು ಕಡೆ? ತೆಂಗಿನಕಾಯ ಇಲ್ಲ ಬಿಂದಿಗೆ ಇಕ್ಬಿಟ್ಟು ಹಂಗೆ ಅಂಗಡಿಗೆ ಹೋಗಿ ತಗೊಂಬಂದು ಕೊಡ್ತೀನಿ. ಮನೆಗೆ ಎತ್ಕೊ ಬರ್ಬೇಕಮ್ಮ? ಹಾಂ ಸರಿ. ಎಲ್ಲಿ ಅಂದ್ರೆ ಇದ್ರಲ್ಲಿ ಏನು ತರ್ಬೇಕು ಹೇಳು? ಕೊಡು ಕಾಸು ಬೇಗ. ಮತ್ತೆ ಹಂಗಾದ್ರೆ ಏನ್ ಬಾಬಾ, ಕಾಸು ಬೆಳಗಡೆ ಕಲೆಕ್ಷನ್ ಹೋಗ್ತಿದ್ಯಾ? ಎಷ್ಟು ತೆಂಗಿನಕಾಯಿ? ಏನ್ ತಿರ್ಗಾ ಕೊಡ್ತಾ ಇದ್ದಂಗಿದ್ಯಾ? ಕಲ್ಸಿ 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 ಬಿಡ್ತಾ ಇದೀಯಾ? 30 ರೂಪಾಯಿ ತಗೊಂಬಳ್ಳ ಒಂದು. 30 ಅಲ್ಲ, 40 50 ದಪ್ಪ ಕಾಯಿಗಳಿರ್ತವೆ. 45 ಹಂಗೆಲ್ಲ ಮಾಡಿ ತಗೊಂಬ ದಪ್ಪ ಕಾಯಿಗಳು. ಸರಿ. ಎಷ್ಟು ಬರ್ತದೆ ಸಾಕ? ಎಷ್ಟೊಂದು 5 200 ರೂಪಾಯಿಗೆ ಎಷ್ಟು ಬರ್ತದೆ ಅಷ್ಟು ತಗೊಂಬಂದ್ಬಿಡ್ತೀನಿ. ದಪ್ಪ ಕಾಯಿ ಕೇಳು. ನಮ್ಮ ಈ ಗಾಡಿ ಸ್ಕೂಟಿಗೆ ಎಷ್ಟಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ರೂ ಸೆಲ್ಫೇ ಆಗಕ್ಕಿಲ್ಲ ಗೈಸ್. ಸೆಲ್ಫೇ ಆನ್ ಆಗಕ್ಕಿಲ್ಲ, ಬ್ರೇಕ್ ಹಿಡ್ಕೊಂಡ್ರೂ ಆಗ್ತಾ ಇಲ್ಲ. ತೆಂಗಿನಕಾಯಿ ಆಯ್ತಕ್ಕ? ಆ ಕಡೆ ಆಯ್ತಾ? ಎಷ್ಟಕ್ಕ ಒಂದು? ಹಾಂ, ತೆಂಗಿನಕಾಯಿ ಈರುಳ್ಳಿ ಇದು ತೆಂಗಿನಕಾಯಿ ಅನ್ಕೊತೀನಿ. ತೆಂಗಿನಕಾಯಿ ಆಯ್ತಕ್ಕ? 100 120 40 40 40 120. ಇದು 100 200 220 200. ಗೂಗಲ್ ಪೇ 20 ರೂಪಾಯಿ ಮಾಡಿ. ಮಾ ತಂದಿದ್ದೀನಿ ಬಾ. 220 ರೂಪಾಯಿ ಆಯ್ತು. ಅಪ್ಪನ 200 ರೂಪಾಯಿ ಕೊಟ್ಟರೆ 20 ರೂಪಾಯಿ ನಾನೇ ಹಾಕಿದ್ದೀನಿ. ಬೇಗ ಬಾ. ಏನಕ್ಕೆ ಇದು ಇವಾಗ ಹೇಳಿ? ಇದು ಹಾಂ, ಚಟ್ನಿಕ ಬಾ ಮಾಡ್ಬಾ. ಅದು ಹೆಂಗೆ ಮಾಡ್ತೇನೆ ನಾನು ನೋಡ್ತೀನಿ. ಚಟ್ನಿ ನಿಮ್ಮ ಅಪ್ಪನ ಯಾವಾಗ ಕೇಳ್ತಾರೆ ಅವಾಗ ಮಾಡೋ ಚಟ್ನಿ ಮಾಡಿ ಕಳ್ಸಿದ್ದೀನಿ. ಎಡಿಟಿಂಗ್ ಮಾಡ್ಬೇಕು. ಹೋಗ ಫುಲ್ಲು ನಮ್ಮಮ್ಮ ಎಡಿಟಿಂಗಲ್ಲಿ ಡೈಲಿ ಎಡಿಟಿಂಗು. ನಮ್ಮಮ್ಮನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ. ಅಲ್ಲೂ ಡೈಲಿ ಎಡಿಟಿಂಗ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಫ್ರೀ ಸಿಕ್ಕಿದಾಗೆಲ್ಲ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತಾರೆ ನಮ್ಮಮ್ಮ. ನಾನು ಎಡಿಟಿಂಗ್ ಮಾಡೋ ಕೂತ್ಕೊಳೋದು ನೈಟ್ 10 ಗಂಟೆ ಆದಮೇಲೆ. ಫ್ರೀ ಆವಾಗಲೇ ಸಿಗೋದು, ಆವಾಗಲೇ ಎಡಿಟಿಂಗ್ ಮಾಡೋದು ಒಂದೇ ಸಲ. ಹಾಕಿದ್ದೀನಿ ಅಂದ್ರೆ ತಲೆ ಪೂರೆ ಎರಡು ಭಾಗ ಆಗ್ಬಿಡ್ತೈತೆ. ಹುಷಾರು. ಗಾಯ್ಸ್, ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನಮ್ಮ ಹೋಟ್ಲಿಂದಾನೇ ಇಡ್ಲಿ ಪಳ್ಳಕಾಯಿ ಮಸಾಲು, ಕಳ್ಳೆಬೇಳೆ ಪಳ್ಳಕಾಯಿ ಮಸಾಲು. ಫುಲ್ ಜೋರು. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ನಾನು. ಇಡ್ಲಿ ಪಳ್ಳಕಾಯಿ ಮಸಾಲು, ಕಳ್ಳೆಬೇಳೆ ಹಾಕಿ ಸೂಪರ್ ಟೇಸ್ಟ್ ಆಗಿರ್ತೈತೆ. ಚಟ್ನಿನೂ ಬೇಡ, ಟೊಮೆಟೊ ಸಾಂಬಾರು ಬೇಡ. ನಮ್ಮಮ್ಮ ಚಿತ್ರಾನ್ನ ಹಾಕೊಂಡಿದ್ದಾರೆ. ಇನ್ನೂ 3 ಇಡ್ಲಿ ಐತೆ, ನಮ್ಮಮ್ಮ ಆಮೇಲೆ ತಿಂತಾರೆ. ಮಮ್ಮಿ ನಾನು ಆಫೀಸ್ಗೆ ಹೊಟ್ಟು ಬರ್ತೀನಮ್ಮ. ಬಾಯ್ ಮಾ, ಹುಷಾರು. ಬಾಯ್ ಮಾ, ಹುಷಾರಾಗಿ ಹೊಟ್ಟು ಬಾ. ಸರಿ, ಹುಷಾರಮ್ಮ. ಬಾಯ್. ನಿಧಾನಾಗಿ ಹುಷಾರಾಗಿ ಹೋಗ್ಬೇಕು. ಸರಮ್ಮ. ಬಾಯ್ ಬಾಯ್.
ಗೈಸ್ ಇದೆ ನೋಡಿ ನಮ್ಮ ಮಾಜಿ CM ಕುಮಾರಸ್ವಾಮಿ ಅಣ್ಣವ್ರ ಮನೆ. ಗೈಸ್ ಜಸ್ಟ್ ನಾವು ಇವಾಗ ತಾನೇ ಆಫೀಸ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಸರ್ ಆಯ್ತಾ ನಾಷ್ಟ ಆಯಿತು ಸರ್, ನಿಮ್ಮದು ಆಯ್ತಪ್ಪ. ಏನ್ ಸಮಾಚಾರ? ಹೇಳ್ಬೇಕು ಸರ್. ದೊಡ್ಡವರು ನಿಮ್ ರವಿ ಪ್ರಪಂಚ ಹೋಗ್ತಾ ಇದೆ ಸರ್, ಚೆನ್ನಾಗಿ ಹೋಗ್ತಾ ಇದೆ ಸರ್, ಪರವಾಗಿಲ್ಲ ಸರ್. ಏನೋ ಎಲ್ಲ ಬರೋದು ಸಹಾಯ ಮಾಡ್ತೀಯಾ, ಏನೇನೋ ಮಾಡ್ತೀಯಪ್ಪ. ಮಾಡಬೇಕಲ್ಲ ಸರ್, ಇನ್ನು ಬೇಕು ಸರ್, ಇನ್ನು ಮಾಡ್ತೀಯಪ್ಪ. ಇನ್ನೂ ಜಾಸ್ತಿ ಹೆಲ್ಪ್ ಮಾಡಬೇಕು ಸರ್. ಮಾಡ್ಬೇಕು. ಹೌದು. ನಾಷ್ಟ ಆಯ್ತಾ? ಆಯ್ತು, ನಾಷ್ಟ ಆಯ್ತು. ಓಕೆ ಸರ್, ಸಿಗ್ತೀನಿ. ಓಕೆ, see you. ಆಣಿ ಹತ್ಬಿಟ್ಟಿದೆ ಗಾಡಿಗೆ, ಪಂಚರ್. ಗಾಯ್ಸ್ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ತಳ್ಳಿ 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 ಸಾಕಾಗ್ತಾ ಇದೆ. ಹಮ್ಸ್ ಮೇಲೆ ಹತ್ತಿದ್ದು ಅಷ್ಟೇ ಗಾಡಿ ಪುಸುಕ್ ಅಂತ ಗಾಡಿ ಹೋಗ್ಬಿಡ್ತು. ತೊಳ್ಕೊಂಡು ಹೋಗ್ತಾ ಇದೀವಿ. ತಳ್ಳು ತಳ್ಳು ಉಲೆ ಆಣಿ ಕಿತ್ತಾಕ್ಬಿಡೋಣ ಸರ್, ಯಾಕಂದ್ರೆ ಇಲ್ಲಾಂದ್ರೆ ಟ್ಯೂಬ್ ಹೋಗ್ಬಿಡುತ್ತೆ. ಟ್ಯೂಬ್ಲೆಸ್ಸಾ? ಒಂದ್ಸಲಿ ಟ್ರೈ ಮಾಡ್ತೀನಿ ಇರಿ. ನಿಮ್ಮ ಮನೆ ಮುಂದೆ ಇಲ್ಲೇ ಹಾಕಿ ಸರ್. ಆಗ್ತಲ್ಲ ಸರ್, ಹಂಗೆ ಇರ್ತದೆ. ಆಯ್ತು, ಗಾಡಿ ಪಂಚರ್ ಆಗಿತ್ತು ನಾವು ವಿನೋದ್ ಸರ್ದು. ಬಟ್ ತೊಳ್ಕೊಂಬಂದ ನಾನು, ಅವ್ರು ಇನ್ನೂ ಬಂದೇ ಇಲ್ಲ. ಗಾಡಿ ತೊಳ್ಕೊಂಬಂದ್ಬಿಟ್ಟೆ. ಅಲ್ಲೆಲ್ಲೋ ಬರ್ತಾಯಿದ್ದಾರೆ, ಕೇಳೋಣ. ಅಣ್ಣ ಗಾಡಿ ಪಂಚರ್ ಆಗಿದೆ, ಹಾಕ್ಬೇಕು. ಟ್ಯೂಬ್ಲೆಸ್ ಅಣ್ಣ, ಆ ಕಡೆ ಹಾಕ್ತಾರಾ? ಟ್ಯೂಬ್ಲೆಸ್ ಹಾಕ್ತಾರಲ್ಲ ಬರೋಣ. ತೊಳ್ಕೊಂಡೋಗಿ ಬರ್ರಿ, ತೊಳ್ಕೊ ಬರ್ರಿ. ಬನ್ನಿ ಸರ್, ಆಯಿತು. किधर हो गया? हाँ हाँ हाँ. ಗೈಸ್ ಮಧ್ಯಾಹ್ನ ಊಟ ದಾವಣಗೆರೆ ಬೆಣ್ಣೆ ದೋಸೆ. ಇದು ನಮ್ಮ ಆಫೀಸ್ ಹತ್ರ ಇರೋದು, JP ನಗರದಲ್ಲಿ ಇರೋದು. ನೋಡೋಣ, ಟ್ರೈ ಮಾಡುವ ಅಂತ ನಮ್ಮ ವಿನೋದ್ ಸರ್ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಣ ಬಾ ಅಂತ ಕರ್ಕೊಂಡ್ಬಂದಿದ್ದಾರೆ. ಗೈಸ್ ಆಫೀಸಿಗೆ ಹೋಗ್ಬಿಟ್ರು. ಇವಾಗ ಮನೆ ಕಡೆ ಹೋಗ್ಬೇಕು. ಎಲ್ಲ ರೆಡಿ ಇದೆ.